ಜನರ ನಿರೀಕ್ಷೆಗಳು ಆಶೋತ್ತರಗಳಿಗೆ ಪೂರಕವಾದ ಬಜೆಟ್ ಮಂಡನೆ ಆಗುತ್ತಾ? ಹಾಗೆ ಸಾಲದ ಹೊರೆಯನ್ನು ಆರೋಪದಿಂದ ಹೊರಬರುವ ಪ್ರಯತ್ನವನ್ನ ಮಾಡ್ತಾರಾ? ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಅದರಲ್ಲೂ ಗ್ಯಾರಂಟಿಗಳ ಸ್ಥಿತಿಗತಿ ಏನಾಗುತ್ತೆ? ಹಾಗೆ ಈ ಸಾಲದ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಸೆಸ್ ರೂಪದಲ್ಲಿ, ಪೆಟ್ರೋಲ್ ಡೀಸೆಲ್ ಸೆಸ್ ರೂಪದಲ್ಲಿ ಏನಾದರೂ ಹಾಕ್ತಾರಾ ಸಿದ್ದರಾಮಯ್ಯನವರು? ಎಕ್ಸ್ಟ್ರಾ ಗ್ಯಾರಂಟಿಗಳ ಘೋಷಣೆ ಆಗುತ್ತಾ? ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಬಜೆಟ್ ಮಂಡನೆಗೆ ಮುಂಚೆ, ಬಜೆಟ್ ಮಂಡನೆ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ಬಜೆಟ್ನ ನಿರೀಕ್ಷೆಗಳ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ನಡೆಸೋಣ. ಅದಕ್ಕೆ ಮುಂಚೆ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಸಿದ್ದರಾಗಿದ್ದಾರೆ. ಆ ಸಂದರ್ಭದ ಕೆಲ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ನಿವಾಸದ ಬಳಿಯಿಂದ ನೇರ ಪ್ರಸಾರದ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ವಿಜುವಲ್ಸ್ ಜೊತೆಗೆ ಅಪ್ಡೇಟ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜನರ ನಿರೀಕ್ಷೆಗಳು ಆಶೋತ್ತರಗಳಿಗೆ ಪೂರಕವಾದ ಬಜೆಟ್ ಮಂಡನೆ ಆಗುತ್ತಾ? ಹಾಗೆ ಸಾಲದ ಹೊರೆಯನ್ನು ಆರೋಪದಿಂದ ಹೊರಬರುವ ಪ್ರಯತ್ನವನ್ನ ಮಾಡ್ತಾರಾ? ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಅದರಲ್ಲೂ ಗ್ಯಾರಂಟಿಗಳ ಸ್ಥಿತಿಗತಿ ಏನಾಗುತ್ತೆ? ಹಾಗೆ ಈ ಸಾಲದ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಸೆಸ್ ರೂಪದಲ್ಲಿ, ಪೆಟ್ರೋಲ್ ಡೀಸೆಲ್ ಸೆಸ್ ರೂಪದಲ್ಲಿ ಏನಾದರೂ ಹಾಕ್ತಾರಾ ಸಿದ್ದರಾಮಯ್ಯನವರು? ಎಕ್ಸ್ಟ್ರಾ ಗ್ಯಾರಂಟಿಗಳ ಘೋಷಣೆ ಆಗುತ್ತಾ? ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಬಜೆಟ್ ಮಂಡನೆಗೆ ಮುಂಚೆ, ಬಜೆಟ್ ಮಂಡನೆ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ಬಜೆಟ್ನ ನಿರೀಕ್ಷೆಗಳ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ನಡೆಸೋಣ. ಅದಕ್ಕೆ ಮುಂಚೆ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಸಿದ್ದರಾಗಿದ್ದಾರೆ. ಆ ಸಂದರ್ಭದ ಕೆಲ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ನಿವಾಸದ ಬಳಿಯಿಂದ ನೇರ ಪ್ರಸಾರದ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ವಿಜುವಲ್ಸ್ ಜೊತೆಗೆ ಅಪ್ಡೇಟ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕಾಲಾನುಸಾರವಾಗಿ. ಜನರ ನಿರೀಕ್ಷೆಗಳು ಆಶೋತ್ತರಗಳಿಗೆ ಪೂರಕವಾದ ಬಜೆಟ್ ಮಂಡನೆ ಆಗುತ್ತಾ? ಹಾಗೆ ಸಾಲದ ಹೊರೆಯನ್ನು ಆರೋಪದಿಂದ ಹೊರಬರುವ ಪ್ರಯತ್ನವನ್ನ ಮಾಡ್ತಾರಾ? ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಅದರಲ್ಲೂ ಗ್ಯಾರಂಟಿಗಳ ಸ್ಥಿತಿಗತಿ ಏನಾಗುತ್ತೆ? ಹಾಗೆ ಈ ಸಾಲದ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಸೆಸ್ ರೂಪದಲ್ಲಿ, ಪೆಟ್ರೋಲ್ ಡೀಸೆಲ್ ಸೆಸ್ ರೂಪದಲ್ಲಿ ಏನಾದರೂ ಹಾಕ್ತಾರಾ ಸಿದ್ದರಾಮಯ್ಯನವರು? ಎಕ್ಸ್ಟ್ರಾ ಗ್ಯಾರಂಟಿಗಳ ಘೋಷಣೆ ಆಗುತ್ತಾ? ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಬಜೆಟ್ ಮಂಡನೆಗೆ ಮುಂಚೆ, ಬಜೆಟ್ ಮಂಡನೆ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ಬಜೆಟ್ನ ನಿರೀಕ್ಷೆಗಳ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ನಡೆಸೋಣ. ಅದಕ್ಕೆ ಮುಂಚೆ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಸಿದ್ದರಾಗಿದ್ದಾರೆ. ಆ ಸಂದರ್ಭದ ಕೆಲ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ನಿವಾಸದ ಬಳಿಯಿಂದ ನೇರ ಪ್ರಸಾರದ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ವಿಜುವಲ್ಸ್ ಜೊತೆಗೆ ಅಪ್ಡೇಟ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜನರ ನಿರೀಕ್ಷೆಗಳು ಆಶೋತ್ತರಗಳಿಗೆ ಪೂರಕವಾದ ಬಜೆಟ್ ಮಂಡನೆ ಆಗುತ್ತಾ? ಹಾಗೆ ಸಾಲದ ಹೊರೆಯನ್ನು ಆರೋಪದಿಂದ ಹೊರಬರುವ ಪ್ರಯತ್ನವನ್ನ ಮಾಡ್ತಾರಾ? ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಅದರಲ್ಲೂ ಗ್ಯಾರಂಟಿಗಳ ಸ್ಥಿತಿಗತಿ ಏನಾಗುತ್ತೆ? ಹಾಗೆ ಈ ಸಾಲದ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಸೆಸ್ ರೂಪದಲ್ಲಿ, ಪೆಟ್ರೋಲ್ ಡೀಸೆಲ್ ಸೆಸ್ ರೂಪದಲ್ಲಿ ಏನಾದರೂ ಹಾಕ್ತಾರಾ ಸಿದ್ದರಾಮಯ್ಯನವರು? ಎಕ್ಸ್ಟ್ರಾ ಗ್ಯಾರಂಟಿಗಳ ಘೋಷಣೆ ಆಗುತ್ತಾ? ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಬಜೆಟ್ ಮಂಡನೆಗೆ ಮುಂಚೆ, ಬಜೆಟ್ ಮಂಡನೆ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ಬಜೆಟ್ನ ನಿರೀಕ್ಷೆಗಳ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ನಡೆಸೋಣ. ಅದಕ್ಕೆ ಮುಂಚೆ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಸಿದ್ದರಾಗಿದ್ದಾರೆ. ಆ ಸಂದರ್ಭದ ಕೆಲ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ.
ಮುಖ್ಯಮಂತ್ರಿಗಳ ನಿವಾಸದ ಬಳಿಯಿಂದ ನೇರ ಪ್ರಸಾರದ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಲೈವ್ ವಿಜುವಲ್ಸ್ ಜೊತೆಗೆ ಅಪ್ಡೇಟ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕಾಲಾನುಸಾರವಾಗಿ. ಜನರ ನಿರೀಕ್ಷೆಗಳು ಆಶೋತ್ತರಗಳಿಗೆ ಪೂರಕವಾದ ಬಜೆಟ್ ಮಂಡನೆ ಆಗತ್ತಾ, ಹಾಗೆ ಸಾಲದ ಹೊರೆ ಅನ್ನೋ ಆರೋಪದಿಂದ ಹೊರಬರುವ ಪ್ರಯತ್ನವನ್ನ ಮಾಡ್ತಾರಾ, ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಅದರಲ್ಲೂ ಗ್ಯಾರಂಟಿಗಳ ಸ್ಥಿತಿಗತಿ ಏನಾಗುತ್ತೆ, ಹಾಗೆ ಈ ಸಾಲದ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಸೆಸ್ ರೂಪದಲ್ಲಿ, ಪೆಟ್ರೋಲ್ ಡೀಸೆಲ್ ಸೆಸ್ ರೂಪದಲ್ಲಿ ಏನಾದರೂ ಹಾಕ್ತಾರಾ ಸಿದ್ದರಾಮಯ್ಯನವರು, ಎಕ್ಸ್ಟ್ರಾ ಗ್ಯಾರಂಟಿಗಳ ಘೋಷಣೆ ಆಗತ್ತಾ, ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಬಜೆಟ್ ಮಂಡನೆಗೆ ಮುಂಚೆ, ಬಜೆಟ್ ಮಂಡನೆ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ಬಜೆಟ್ನ ನಿರೀಕ್ಷೆಗಳ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ನಡೆಸೋಣ. ಅದಕ್ಕೆ ಮುಂಚೆ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಸಿದ್ದರಾಗಿದ್ದಾರೆ. ಆ ಸಂದರ್ಭದ ಕೆಲ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ನಿವಾಸದ ಬಳಿಯಿಂದ ನೇರ ಪ್ರಸಾರದ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಲೈವ್ ವಿಜುವಲ್ಸ್ ಜೊತೆಗೆ ಅಪ್ಡೇಟ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಜನರ ನಿರೀಕ್ಷೆಗಳು ಆಶೋತ್ತರಗಳಿಗೆ ಪೂರಕವಾದ ಬಜೆಟ್ ಮಂಡನೆ ಆಗತ್ತಾ, ಹಾಗೆ ಸಾಲದ ಹೊರೆ ಅನ್ನೋ ಆರೋಪದಿಂದ ಹೊರಬರುವ ಪ್ರಯತ್ನವನ್ನ ಮಾಡ್ತಾರಾ, ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಅದರಲ್ಲೂ ಗ್ಯಾರಂಟಿಗಳ ಸ್ಥಿತಿಗತಿ ಏನಾಗುತ್ತೆ, ಹಾಗೆ ಈ ಸಾಲದ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಸೆಸ್ ರೂಪದಲ್ಲಿ, ಪೆಟ್ರೋಲ್ ಡೀಸೆಲ್ ಸೆಸ್ ರೂಪದಲ್ಲಿ ಏನಾದರೂ ಹಾಕ್ತಾರಾ ಸಿದ್ದರಾಮಯ್ಯನವರು, ಎಕ್ಸ್ಟ್ರಾ ಗ್ಯಾರಂಟಿಗಳ ಘೋಷಣೆ ಆಗತ್ತಾ, ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಬಜೆಟ್ ಮಂಡನೆಗೆ ಮುಂಚೆ, ಬಜೆಟ್ ಮಂಡನೆ ಪ್ರಾರಂಭ ಆಗ್ಲಿಕ್ಕೆ ಮುಂಚೆ ಬಜೆಟ್ನ ನಿರೀಕ್ಷೆಗಳ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ನಡೆಸೋಣ. ಅದಕ್ಕೆ ಮುಂಚೆ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಸಿದ್ದರಾಗಿದ್ದಾರೆ. ಆ ಸಂದರ್ಭದ ಕೆಲ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ನಿವಾಸದ ಬಳಿಯಿಂದ ನೇರ ಪ್ರಸಾರದ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಲೈವ್ ವಿಜುವಲ್ಸ್ ಜೊತೆಗೆ ಅಪ್ಡೇಟ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕಾಲಾನುಸಾರವಾಗಿ.